ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹೋರ್ಮುಜ್ ಸ್ಟ್ರೈಟ್ ಅನ್ನ ಇರಾನ್ ಕಂಪ್ಲೀಟ್ ಆಗಿ ತನ್ನ ಹತೋಟಿಗೆ ತೆಗೆದುಕೊಂಡಿದೆ. ಹಾಗಾಗಿ ಹೋರ್ಮುಜ್ ಸ್ಟ್ರೈಟ್ನ ಜಲದಡಿ ಇರುವಂತಹ, ಸಮುದ್ರದ ಕೆಳಗಿರುವಂತಹ ಇಂಟರ್ನೆಟ್ ಕೇಬಲ್ ಇದೆಯಲ್ಲ, ಇಡೀ ಜಗತ್ತಿಗೆ ಒಂದು ರೀತಿ ಈಗಿನ ಸಂದರ್ಭಕ್ಕೆ, ಈ ಕಾಲಕ್ಕೆ ಜೀವ ಆಗಿರುವಂತಹ, ಜೀವನವೂ ಆಗಿರುವಂತಹ ಇಂಟರ್ನೆಟ್ ಕೇಬಲ್ಗಳ ಮೇಲೆಯೂ ಸಹ ಹತೋಟಿಯನ್ನು ಇರಾನ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪಡ್ಕೊಂಡಿದೆ. ಆ ಮೂಲಕ ಅಲ್ಲಿ ಏನೇ ಆದರೂ ಸಹ ನಮ್ಮನ್ನು ದಾಟಿ ಹೋಗಬೇಕು ಅಥವಾ ನಮ್ಮನ್ನು ಕೇಳಿ ಮುಂದಕ್ಕೆ ಹೋಗಬೇಕು ಕಂಪನಿಗಳು ಅನ್ನುವ ರೀತಿ ಆಗೋಗಿದೆ. ಸೊ ಏನು ನಡೀತಾ ಇದೆ ಇಂಟರ್ನೆಟ್ ಕೇಬಲ್ಗಳ ವಿಚಾರವಾಗಿ, ಯಾವ ರೀತಿ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ನಡುಗ್ತಾ ಇದ್ದಾವೆ, ಇರಾನನ್ನು ಕೇಳದೆ ನಾವು ಒಂದು ಸಣ್ಣ ರಿಪೇರಿನೂ ಮಾಡೋಕ್ಕಾಗಲ್ವಲ್ಲ ಇನ್ಮೇಲೆ ಅಂತ, ಅದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಅದರ ಜೊತೆಗೆ ಇರಾನ್ನ ಖರ್ಗು ದ್ವೀಪ ಏನಿದೆಯಲ್ಲ, ಖರ್ಗು ದ್ವೀಪ ಇರಾನ್ನ ಬಹಳ ಮುಖ್ಯವಾದಂತಹ ಒಂದು ದ್ವೀಪ. ಅದು ಅಲ್ಲೇ ಇರಾನ್ನ ಬಹಳಷ್ಟು ತೈಲ, 90% ಎಕ್ಸ್ಪೋರ್ಟ್ ಆಗುವ ತೈಲ ಅಲ್ಲಿ ಏನಾಗುತ್ತೆ, ರಿಫೈನ್ ಆಗುತ್ತೆ, ಪ್ರೋಸೆಸ್ ಆಗುತ್ತೆ. ಅಲ್ಲಿ ದೊಡ್ಡ ಮಟ್ಟದ ಆಯಿಲ್ ಲೀಕೇಜ್ ಆಗಿದೆ. ಸುಮಾರು 20 ಸ್ಕ್ವೇರ್ ಮೈಲಿ, ಅಂದರೆ 30 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಸಮುದ್ರದಲ್ಲಿ ಬೆಳ್ಳಗೆ ಆಯಿಲ್ ತೇಲ್ತಾ ಇದೆ. ಸೊ ಅದು ಯಾಕಾಗಿದೆ, ಇರಾನ್ ಏನು ಹೇಳ್ತಾ ಇದೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಏನು ಹೇಳ್ತಾ ಇದೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಇಂಟರ್ನೆಟ್ ಕೇಬಲ್ಗಳು. ನಾನು ಈ ಹಿಂದೆ ಒಂದೂವರೆ ತಿಂಗಳ ಹಿಂದೆನೇ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ, ಇಂಟರ್ನೆಟ್ ಕೇಬಲ್ಗಳಿಗೆ ಆಪತ್ತಿದೆ. ಯಾಕೆಂದರೆ ಹೋರ್ಮುಜ್ ಸ್ಟ್ರೈಟನ್ನು ಕಂಪ್ಲೀಟಾಗಿ ಇರಾನ್ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರೋದ್ರಿಂದ ಇಂಟರ್ನೆಟ್ ಅದಕ್ಕೆ ಸಿಟ್ಟು ಬಂದು ಅಮೇರಿಕ ಮಾಡಬಾರ್ದ ಅನಾಚಾರಗಳನ್ನು ಮಾಡ್ತಾನೇ ಇದ್ದರೆ, ಅಮೇರಿಕನ್ ಕಂಪನಿಗಳ ಮೇಲೆ ಸಿಟ್ಟಿಗೆ ಆ ಇಂಟರ್ನೆಟ್ ಕೇಬಲ್ಗಳಿಗೆ ಕತ್ತರಿ ಹಾಕಿದ್ರೆ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಒಂದು ಇಂಟರ್ನೆಟ್ ಪಾಸ್ ಆಗಲ್ಲ, ಒಂದು ಪ್ರೋಸೆಸ್ ಆಗಲ್ಲ. ಬ್ಯಾಂಕಿಂಗ್ ಸೆಕ್ಟ್ರಿಂದ ಹಿಡಿದು ಕಂಪನಿಗಳವರೆಗೆ, ಶೇರ್ ಮಾರ್ಕೆಟ್ಗಳವರೆಗೆ ಏನೆಲ್ಲ ನಡೀತಾ ಇದೆ ಇಂಟರ್ನೆಟ್ ಮೇಲೆ ಎಲ್ಲ ಸ್ತಬ್ಧ ಆಗೋಗುತ್ತೆ, ಅಂತಹ ಪರಿಸ್ಥಿತಿ ಬರುತ್ತೆ ಅಂತ. ಈಗ ಇರಾನ್ನ ಏನು ಹಿಡಿತಾ ಇದೆಯಲ್ಲ ಹೋರ್ಮುಜ್ ಸ್ಟ್ರೈಟ್ ಮೇಲೆ, ಅದು ಕಂಪ್ಲೀಟ್ ಆಗೋಗಿದೆ. ಯಾಕೆಂದರೆ ಅಮೇರಿಕ ಏನು ಆಪರೇಷನ್ ಫ್ರೀಡಮ್ ಅಂತ ಮಾಡೋಕ್ಕೆ ಹೋಗಿ ಇದ್ದ ಕಂಟ್ರೋಲನ್ನು ಕಳ್ಕೊಂಡು ಕೂತಿದೆಯಲ್ಲ. ಆಪರೇಷನ್ ಫ್ರೀಡಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮೊನ್ನೆ ನಾನು ವಿಡಿಯೋ ಮಾಡಿದ್ದೆ, ಅದನ್ನು ನೋಡ್ಬೋದು ನೀವು. ಸೊ ಈಗ ಈ ಕ್ಷಣಕ್ಕೆ ಕಂಪ್ಲೀಟ್ ಕಂಟ್ರೋಲ್ ಹೋರ್ಮುಜ್ ಸ್ಟ್ರೈಟ್ ಮೇಲೆ ಇರಾನ್ ಹೊಂದಿದೆ. ಅಂದರೆ ಆ ಸಮುದ್ರದ ಅಡಿಯಲ್ಲಿರುವಂತಹ ಇಂಟರ್ನೆಟ್ ಕೇಬಲ್ಗಳ ಮೇಲೆಯೂ ಸಹ ಇರಾನ್ನೇ ಕಂಟ್ರೋಲನ್ನು ಹೊಂದಿದೆ. ಈಗೇನು ಹೇಳ್ತಾ ಇದೆ ಇರಾನು, ಆ ಕೇಬಲ್ಗಳು ನಮ್ಮ ಇದರಲ್ಲಿ ಗಡಿಯ ಒಳಗಡೆ ಪಾಸ್ ಆಗ್ತಿದಾವಲ್ಲ, ಅದಕ್ಕೂ ಟೋಲ್ ಕಟ್ಟಿ, ಟ್ಯಾಕ್ಸ್ ಕಟ್ಟಿ ನಮಗೆ. ಯಾಕೆಂದರೆ ಯುದ್ಧದಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಗಿದೆ ಇರಾನ್ಗೆ. ಇರಾನ್ ಯಾವುದೆಲ್ಲ ಮಾರ್ಗದಲ್ಲಿ ಆಗುತ್ತೋ ಎಲ್ಲ ಮಾಡುತ್ತೆ. ಹೋರ್ಮುಜ್ ಸ್ಟ್ರೈಟಲ್ಲಿ ಹಡಗು ಹೋಗೋದಕ್ಕೆ ಸಹ ಅದು ಈಗ ಟ್ಯಾಕ್ಸ್ ಕೇಳ್ತಾ ಇದೆಯಲ್ಲ, ಟೋಲ್ ಕೇಳ್ತಾ ಇದೆಯಲ್ಲ. $20 ಬಿಲಿಯನ್ ಕೊಡಿ, $20 ಮಿಲಿಯನ್ ಕೊಡಿ, ಪಾಸ್ ಆಗಿ ನೀವು ಅಂತ. ಆ ರೀತಿಯಾಗಿ ಇಂಟರ್ನೆಟ್ ಕೇಬಲ್ಗಳು ನನ್ನ ಇದರಲ್ಲಿ ಹೋಗ್ತಿರೋದಲ್ವಾ, ಕೊಡಿ ನನಗೆ ಅಂತ ಕೇಳ್ತಾ ಇದ್ದೇವೆ. ಅದರ ಜೊತೆಗೆ ಅಲ್ಲಿ ಏನೇ ರಿಪೇರಿ, ದುರಸ್ತಿ ಏನೇ ನಡೆಸಬೇಕು, ಅಥವಾ ನೀವು ಏನೇ ಒಂದು ಎಕ್ಸ್ಟ್ರಾ ಕೇಬಲ್ ಹಾಕ್ಕೋಬೇಕು ಅಂದರೂ ನಮ್ಮನ್ನು ಕೇಳಬೇಕು. ಮತ್ತು ಇರಾನ್ ಕಂಪನಿಗಳೇ ಆ ಕಾಂಟ್ರಾಕ್ಟನ್ನು ಪಡ್ಕೋಬೇಕು. ಇರಾನ್ ಕಂಪನಿಗಳೇ ರಿಪೇರ್ ಮಾಡಬೇಕು, ಇರಾನ್ ಕಂಪನಿಗಳೇ ಹೊಸ ಕೇಬಲ್ ಹಾಕಬೇಕು, ಇರಾನ್ ಕಂಪನಿಗಳೇ ದುರಸ್ತಿ ಮಾಡಿಕೊಡ್ಬೇಕು. ನಿಮಗೆ ಬೇರೆ ಔಟ್ಸೈಡರ್ಸ್ ಬಂದು ಕೆಲಸ ಮಾಡೋ ಹಾಗಿಲ್ಲ ಅಂತ ಇರಾನ್ ಹೇಳ್ಕೊಂಡಿದೆ. ಸೊ ಅಲ್ಲಿಗೆ ಜಗತ್ತಿನ ಅತಿ ದೊಡ್ಡ ದೊಡ್ಡ ಕಂಪನಿಗಳು ನಡುಗ್ತಾ ಇದ್ದಾವೆ. ಈಗ ಇರಾನ್ಗೆ ಒಂದು ಟೋಲ್ ಕಟ್ಟಬೇಕು ಅಥವಾ ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಇನ್ನೊಂದು, ತಾನು ಏನೇ ಕೆಲಸ ಮಾಡಬೇಕು ಅಂದರೂ ಸಹ ಕೇಬಲ್ಗಳ ವಿಚಾರವಾಗಿ ಇರಾನ್ ಅಪ್ಪಣೆ ಪಡೆಯೋದು ಮಾತ್ರ ಅಲ್ಲ, ಇರಾನ್ ಕಂಪನಿಯ ಮೂಲಕನೇ ಮಾಡಿಸ್ಬೇಕಲ್ಲ ಅಂತ. ಅದು ಆರ್ಥಿಕವಾಗಿ ಅವರಿಗೆ ಎಷ್ಟು ಹೊರೆಯೋ ಅದರ ಜೊತೆಗೆ ಅಷ್ಟೇ ಅವರಿಗೆ ಧೈರ್ಯನೂ ಇರಲ್ಲ. ಇರಾನ್ ಬೇಕು ಅಂತ ಏನಾದರೂ ಮಾಡಿಬಿಟ್ರೆ ಇಡೀ ಜಗತ್ತಿನಲ್ಲಿ ನಮ್ಮ ಕಂಪನಿಗಳು ಸರ್ವನಾಶ ಆಗ್ತವೆ ಅಂತ. ಅಂತಹ ಬಹಳ ಮುಖ್ಯವಾದ ಕಂಪನಿಗಳು ಅಂದರೆ ಈಗ ಹೆದರ್ಕೊಂಡು ಕೂತಿರುವಂಥವು ಗೂಗಲ್ಲು, ಮೆಟಾ ಮತ್ತು ಮೈಕ್ರೋಸಾಫ್ಟ್. ಈ 3 ಕಂಪನಿಗಳು ನಡುಗೋಗಿದ್ದಾವೆ ಈ ಹೊಸ ಬೆಳವಣಿಗೆಯಿಂದ. ಕಂಪ್ಲೀಟ್ ಮಾರ್ಕೆಟನ್ನು ಆವರಿಸ್ಕೊಂಡಿರುವಂತಹ ಈ 3 ಕಂಪನಿಗಳು ಒಂದೇ ಒಂದು ದಿನ ಏನಾದರೂ ಇಂಟರ್ನೆಟ್ ಇಲ್ಲದೆ ಹೋದರೆ ಆ ಕಂಪನಿಗಳ ಶೇರ್ ಮಾರ್ಕೆಟ್ಗಳು ನೆಲ ಕಚ್ಚೋದಂದರೆ ಹಂಗಿಂಗೆ ಕಚ್ಚೋದಿಲ್ಲ. 1 ಲಕ್ಷ 2 ಲಕ್ಷ ಕೋಟಿಗಳಲ್ಲ, ಸಾವಿರಾರು ಲಕ್ಷ ಕೋಟಿಗಳು ಲಾಸ್ ಆಗ್ತವೆ. ಸಾವಿರಾರು ಲಕ್ಷ ಕೋಟಿಗಳು. ಆ್ಯಕ್ಚುಲಿ ಈಗ ನಡೀತಾ ಇರುವ ಬಿಸ್ನೆಸ್ ಏನು ಗೊತ್ತಾ,
ಹೊರ್ಮುಜ್ ಸ್ಟ್ರೈಟ್ ಅಡಿಯಲ್ಲಿರುವಂತಹ ಕೇಬಲ್ಗಳ ಮೂಲಕ $10 ಟ್ರಿಲಿಯನ್ ಪ್ರತಿದಿನ $10 ಟ್ರಿಲಿಯನ್ ವ್ಯವಹಾರ ನಡೀತಿದೆ ಆ ಕೇಬಲ್ಗಳನ್ನು ಬಳಸ್ಕೊಂಡು. ಹಾಗಿರಬೇಕಾದ್ರೆ ಇಡೀ ಜಗತ್ತಿನಲ್ಲಿ ಗೂಗಲ್ ಇದೆ, ಮೆಟಾ ಇದೆ, ಮೈಕ್ರೋಸಾಫ್ಟ್ ಇದೆ, ಅವುಗಳಿಗೆ ಎಷ್ಟು ದೊಡ್ಡ ನಷ್ಟ ಆಗಲ್ಲ. ನಡುಗ್ ಹೋಗಿದ್ದಾರೆ. ಬಟ್ ಇರಾನ್ ಅಂತೂ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ಮ ಕಂಟ್ರೋಲ್ ಅದು, ನಮ್ಮ ಇದರಲ್ಲಿ ಬರುತ್ತೆ, ನಮ್ಮ ಗಡಿ ಒಳಗಡೆ ಬರುತ್ತೆ, ನಾವು ಹೇಳ್ದಂಗೆ ಕೇಳಲೇಬೇಕು ಅಂತ. ಇಲ್ಲದೆ ಹೋದರೆ ಕತ್ತರಿ ಹಾಕ್ಬಿಡ್ತೀನಿ ಅಂದರೆ ಏನು ಮಾಡ್ಸಾಯೋದು? ಆ ಭಯ ಈಗ ಕಂಪನಿಗಳಿಗೆ ಇದೆ. ಸೊ ಅದರ ಜೊತೆಗೆ ಇನ್ನೊಂದು ಸುದ್ದಿ ಬಂದಿರುವಂಥದ್ದೇನು ಅಂದರೆ, ಇರಾನ್ನ ಒಂದು ಮುಖ್ಯವಾದ ದ್ವೀಪ ಇದೆಯಲ್ಲ, ಆ ದ್ವೀಪ ಏನು ಖರ್ಗ್ ದ್ವೀಪ ಅಂತ ಕರೀತಾರೆ. ಅದರ ಮೇಲೆ ಸಾಕಷ್ಟು ಬಾರಿ ಅಮೆರಿಕ ದಾಳಿ ನಡೆಸಿದ್ರು ಸಹ ಅದು ಮತ್ತೆ ಚೇತರಿಸ್ಕೊಂಡು ಅದು ಕಾರ್ಯಾಚರಣೆ ನಡೆಸ್ತಾನೆ ಇದೆ. ಇರಾನ್ ಎಕ್ಸ್ಪೋರ್ಟ್ ಮಾಡುವ ಆಯಿಲ್ನ 90% ಹತ್ತತ್ರ ಅಲ್ಲಿಂದನೇ ರಿಫೈನ್ ಆಗೋದು. ಆ ಒಂದು ದ್ವೀಪದ ಸುತ್ತ ಒಂದು 30 ಸ್ಕ್ವೇರ್ ಕಿಲೋಮೀಟರ್ವರೆಗೆ ಅಷ್ಟು ದೊಡ್ಡ ಜಾಗದಲ್ಲಿ ಬೆಳ್ಳಗೆ ತೇಲ್ತಾ ಇತ್ತು ಸ್ಯಾಟಲೈಟಲ್ಲಿ ನೋಡಿದಾಗ. ಆ ನಂತರ ವಿಜ್ಞಾನಿಗಳು ಅದನ್ನು ಪರೀಕ್ಷೆ ಮಾಡಿದ್ದಾರೆ. ಅದರ ಬಗ್ಗೆ ಆ ಚಿತ್ರಗಳನ್ನು, ವಿಡಿಯೋಗಳನ್ನು, ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಿದ್ದು ಅದು ಆಯಿಲು, ತೈಲ ತೇಲ್ತಾ ಇದೆ ಸಮುದ್ರದಲ್ಲಿ. ಆ ನಂತರ ಇರಾನ್ ಸಹ ಒಪ್ಕೊಂಡಿದೆ, ಹೌದು ತೇಲ್ತಾ ಇದೆ, ಆದರೆ ನೀವು ಅನ್ಕೊಂಡಂಗಲ್ಲ ಅಂತ ವಿಜ್ಞಾನಿಗಳು ಹೇಳ್ತಿರೋದು. ಸುಮಾರು 3000 ಬ್ಯಾರಲ್ನಷ್ಟು ತೈಲ ಅಲ್ಲಿ ತೇಲ್ತಾ ಇದೆ, ಮಿನಿಮಮ್ 3000 ಬ್ಯಾರಲ್ನಷ್ಟು ತೈಲ ತೇಲ್ತಾ ಇದೆ ಅಂತ. ಇರಾನ್ ಹೇಳ್ತಿರುವಂಥದ್ದು ಅದು ತೈಲ ಅಲ್ಲ, ನಮ್ಮ ಫ್ಯಾಕ್ಟ್ರಿಗಳ ವೇಸ್ಟ್ ಪ್ರಾಡಕ್ಟು ಆ ಕಡೆಗೆ ಬಿಟ್ಟಿದ್ದೀವಿ ಅಷ್ಟೇ, ನಮ್ಮಿಷ್ಟ, ನಮ್ಮ ನೀರು, ನಮ್ಮ ಜಾಗ, ನಮ್ಮ ಭಾಗಕ್ಕೆ ಬರೋ ಸಮುದ್ರ, ಅದು ನಮ್ಮ ಐಲ್ಯಾಂಡ್, ನಮ್ಮ ದ್ವೀಪ ಅಂತ ಇರಾನ್ ಹೇಳ್ಕೊಂಡಿದೆ. ಅದು ಟ್ಯಾಂಕರ್ಗಳ ವೇಸ್ಟ್, ಅದು ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಿ, ನಾವು ನೋಡ್ಕೊಳ್ತೀವಿ, ನಮ್ಮ ದೇಶ ಅದು ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಕೆಲವರು ಅಂದರೆ ಯುರೋಪ್ನಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಮಾಧ್ಯಮಗಳು ವರದಿ ಮಾಡ್ತಿರೋದು ಎಕ್ಸ್ಪರ್ಟ್ಗಳ ಮೂಲಕ, ಅದು ತೈಲನೇ. ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಬಿದ್ದಿದ್ದಾವಲ್ಲ, ಯುದ್ಧ ಆರಂಭ ಆದಾಗಿಂದ ಇರಾನ್ ಆ ಕಡೆ ಈ ಕಡೆ ಎಲ್ಲೂ ಸೇಲ್ ಮಾಡೋಕ್ಕಾಗ್ತಿಲ್ಲ ಆಯಿಲನ್ನು. ಅದು ಟ್ಯಾಂಕರ್ಗಳೆಲ್ಲ ತುಂಬಿ ಹೋಗಿ ಓವರ್ಫ್ಲೋ ಆಗಿ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಜಾಗ ಇಲ್ಲ ಅವ್ರಿಗೆ ಇಟ್ಕೊಳ್ಳೋದಕ್ಕೆ, ಆಯಿಲ್ ಇಟ್ಕೊಳ್ಳೋದಕ್ಕೆ, ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ, ಯುದ್ಧದ ಸಂದರ್ಭ, ಸ್ಟಾಕ್ ಜಾಸ್ತಿಯಾಗಿ ಅದನ್ನು ಈ ಕಡೆ ಬಿಟ್ಟಿದ್ದಾರೆ ಅಂತ ಕೆಲವು ಮಾಧ್ಯಮಗಳು ಹೇಳಿದ್ರೆ, ಇನ್ನು ಕೆಲವು ಮಾಧ್ಯಮಗಳು ಹೇಳ್ತಿರುವಂಥದ್ದು ಅಮೆರಿಕ ದಾಳಿಯಿಂದ ಒಂದಷ್ಟು ತೈಲ ಶೇಖರಣಾ ಟ್ಯಾಂಕರ್ಗಳಿಗೆ ಹಾನಿಯಾಗಿದೆ, ಅಲ್ಲಿಂದ ಲೀಕೇಜ್ ಆಗ್ತಿದೆ ಅಂತ ಕೆಲವು ಮಾಧ್ಯಮಗಳು ಹೇಳ್ತಿದ್ದಾರೆ. ಏನೋ ಒಂದು ಒಟ್ಟಿನಲ್ಲಿ ಅಲ್ಲಿ ಖರ್ಗ್ ದ್ವೀಪದ ಹತ್ತಿರದಲ್ಲಿ ಸುಮಾರು 30 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಬೆಳ್ಳಗೆ ಆಯಿಲ್ ತೇಲ್ತಾ ಇದೆ. ಇದು ಯಾರಿಗೂ ಒಳ್ಳೆಯದಲ್ಲ, ಅಲ್ಲಿನ ಜೀವರಾಶಿಗೂ ಒಳ್ಳೆಯದಲ್ಲ, ಇಡೀ ಜಗತ್ತಿಗೂ ಒಳ್ಳೆಯದಲ್ಲ. ಯಾಕೆಂದರೆ ಇರಾನ್ ತುಂಬ ಒತ್ತಡಕ್ಕೆ ಒಳಗಾಗಿ ಏನಾದರೂ ಅವಘಡ ಮಾಡಿದ್ರೆ ಇಡೀ ಜಗತ್ತು ಅನುಭವಿಸ್ಬೇಕಾಗತ್ತೆ. ಈ ತಿಕ್ಲ ಡೊನಾಲ್ಡ್ ಟ್ರಂಪು ಅಥವಾ ದ್ವೇಷಿ ಕ್ರೂರಿ ನೆತನ್ಯಾಹು ಅವ್ರಿಗೇನು ದೊಡ್ಡ ನಷ್ಟ ಆಗಲ್ಲ, ಈ ಜಗತ್ತು ಅನುಭವಿಸುತ್ತೆ. ಹೇಗೆ ಈಗ ಹೊರ್ಮುಜ್ ಸ್ಟ್ರೈಟ್ ಬಂದಾಗಿರೋದ್ರಿಂದ ಭಾರತವೂ ಒಳಗೊಂಡಂತೆ ಎಷ್ಟೆಲ್ಲ ದೇಶಗಳು ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗಾಗಿ ಅಲಿತಾ ಇದ್ದಾರೆ, ಒದ್ದಾಡ್ತಿದ್ದಾರೆ, ರೇಟ್ ಜಾಸ್ತಿ ಮಾಡಿಕೊಂಡು ಸಾಯ್ತಾ ಇದ್ದಾರೆ. ಅದೇ ರೀತಿ ಬೇರೆ ಏನಾದರೂ ದೊಡ್ಡ ಅವಘಡ ಆಗುತ್ತೆ. ಸೊ ಇದರ ಬಗ್ಗೆ ಈಗ ಸುದ್ದಿಗಳು ಈ ರೀತಿ ಬರ್ತಾ ಇದೆ. ಖರ್ಗ್ ಐಲ್ಯಾಂಡ್ ಪಕ್ಕದಲ್ಲಿ ದೊಡ್ಡ ಕ್ಷೇತ್ರದಲ್ಲಿ 30 ಸ್ಕ್ವೇರ್ ಕಿಲೋಮೀಟರ್ ಕ್ಷೇತ್ರದಲ್ಲಿ ಬೆಳ್ಳಗೆ ತೈಲ ತೇಲ್ತಾ ಇದೆ ಅಂತ ಅಷ್ಟೇ. ಸೊ ಇದಿಷ್ಟು ಇರಾನ್ನಿಂದ ಬರ್ತಿರುವಂತಹ ಸುದ್ದಿ. ಅಮೇರಿಕ ಇರಾನ್ ನಡುವೆ ಏನು ಸೋಕಾಲ್ಡ್ ಯುದ್ಧ ವಿರಾಮ, ಅದು ಆ ಯುದ್ಧ ವಿರಾಮ ಇದೆಯೋ ಇಲ್ವೋ ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರ ಮೇಲೆ ದಾಳಿ ಮಾಡೋದು, ಅವ್ರ ಮೇಲೆ ದಾಳಿ ಮಾಡೋದು ನಿರಂತರವಾಗಿ ನಡೀತಿದೆ. ಬಟ್ ಇದರ ನಡುವೆ ಇರಾನ್ ಹೇಳ್ಕೊಂಡಿದೆ ಹೊರ್ಮುಜ್ ಸ್ಟ್ರೈಟ್ ಕಂಪ್ಲೀಟ್ ನಮ್ಮ ಕಂಟ್ರೋಲಲ್ಲಿದೆ. ಸೊ ಅಲ್ಲಿನ ಕೇಬಲ್ಗಳು ಏನಿದಾವಲ್ಲ, ಇಂಟರ್ನೆಟ್ ಕೇಬಲ್ಗಳು, ಅವು ನಮ್ಮ ಜಾಗದಿಂದ ಹೋಗ್ತಿದ್ದಾವೆ. ನಮಗೆ ಟೋಲ್ ಕಟ್ಟಿ ನಮ್ಮ ಕೈಯಲ್ಲಿ ರಿಪೇರಿ ಮಾಡಿಸ್ಕೊಳ್ಳಿ, ನಮ್ಮ ಕೈಯಲ್ಲಿ ದುರಸ್ತಿ ಮಾಡಿಸ್ಕೊಳ್ಳಿ, ನಮ್ಮ ಕೈಯಲ್ಲೇ ಅದನ್ನು ಎಕ್ಸ್ಟೆನ್ಷನು ಇನ್ನೇನೋ ಕೆಲಸ ಇದ್ದರೆ ಮಾಡಿಸ್ಕೊಳ್ಳಿ ಅಂತ ಆ ಮಟ್ಟಕ್ಕೆ ಬಂದಿದ್ದಾರೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.